ಇವತ್ತು ಸಂಡೇ ಆದ್ದರಿಂದ ಲೇಟಾಗಿ ಎದ್ದು ಫೇಸ್ ವಾಶ್ ಮಾಡಿಕೊಂಡು ಒಂದು ಲೋಟ ನೀರು ಕುಡಿದೆ. ಮತ್ತು ಸ್ಟೇಟಸ್ ನೋಡ್ಬೇಕಾದ್ರೆ ಗೊತ್ತಾಯಿತು ಇವತ್ತು ನನ್ನ ಫ್ರೆಂಡ್ದು ಬರ್ಡೇ ಅಂತ. ಸರಿ ಅಂದ್ಬಿಟ್ಟು ಅವ್ರಿಗೆ ವಿಶ್ ಮಾಡಿದೆ. ಮತ್ತು ಬೇರೆ ಸ್ಟೇಟಸ್ ನೋಡ್ಬೇಕು ಗೊತ್ತಾಯಿತು ಇವತ್ತು ಇನ್ನೊಬ್ರದ್ದು ಬರ್ಡೇ ಅಂತ. ಸರಿ ಆಯಿತು ಅಂತ ಅಂದ್ಬಿಟ್ಟು ಅವ್ರದ್ದು ಸ್ಟೋರಿಗೆ ಹಾಕಿ ವಿಶ್ ಮಾಡಿದೆ. ಆಮೇಲೆ ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ಕಾಳು ಹುರ್ಕೊಂಡು ಅಷ್ಟೊತ್ತಿಗೆ ನಮ್ಮನೆ ಪಕ್ಕದ ಪಾಪು ಬಂತು ಅಂದ್ಬಿಟ್ಟು ಅವಳಿಗೆ ಸ್ಟೋರಿ ಹಾಕ್ಕೊಟ್ಟೆ. ಅವಳು ಸ್ಟೋರಿ ಹಾಕ್ಕೊಂಡು ಮನೆ ಹತ್ರ ಹೋದ್ಲು. ಸರಿ ಆಯಿತು ಅಂದ್ಬಿಟ್ಟು ಸಾಂಬಾರಿಗೆ ಬೇಕಾದ್ದೆಲ್ಲ ಹಚ್ಕೊಂಡು ರುಬ್ಕೊಂಡೆ. ಮತ್ತು ಅಷ್ಟೊತ್ತಿಗೆ ರುಬ್ಬಿಟ್ಟು ಸೀದಾ ಆಚೆ ಬಂದೆ. ಒಗ್ಗರಣೆಗೆ ಅಂದ್ಬಿಟ್ಟು ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಅಲ್ಲಿದ್ದ ಪಾತ್ರೆಗಳ್ನೆಲ್ಲ ಒಳಗಡೆ ತಗೊಂಡೋಗಿ ಒಗ್ಗರಣೆಗೆ ಅಂತ ಈರುಳ್ಳಿ ಹೆಚ್ಕೊಬೇಕಿತ್ತು. ಸಿಪ್ಪೆ ಸುಲ್ಕೊಂಡು ಈರುಳ್ಳಿ ಹೆಚ್ಕೊಂಡೆ. ಕಣ್ಣಲ್ಲಿ ನೀರು ತುಂಬ ಬಂದವು. ಆಮೇಲೆ ಸರಿ ಅಂದ್ಬಿಟ್ಟು ಗ್ಯಾಸ್ ಹಚ್ಕೊಂಡು ಒಗ್ಗರಣೆಗೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿದೆ. ಸರಿ ಅಂತ ಅಂದ್ಬಿಟ್ಟು ರುಬ್ಬಿದ್ದೆಲ್ಲ ಹಾಕಿ ಸಾಂಬಾರು ಮಾಡೋವರೆಗೂ ಬಿಟ್ಟು ಸಾಂಬಾರು ಮಾಡ್ತಿತ್ತು ಅಂತ ಅಂದ್ಬಿಟ್ಟು ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿದೆ. ಟೇಸ್ಟಿಗೆ ಉಪ್ಪು ಹಾಕಿ ಒಂದು ಸತಿ ತಿರುಗಿಸ್ಬಿಟ್ಟು ಅಷ್ಟೊತ್ತಿಗೆ ಸಾಂಬಾರು ಮಾಡ್ತಿತ್ತು ಅಂದ್ಬಿಟ್ಟು ಗೊಂಬೆಗೆ ಒಂದು ಹಾಯ್ ಹೇಳಿ ಆಚೆ ಬಂದೆ. ಅಜ್ಜಿ ನೋಡಿದ್ರೆ ಮಗು ಬಿಡಿಸ್ತಿದ್ರು. ಆಮೇಲೆ ತಾತ ಬರೋ ಟೈಮ್ ಆಯಿತು ಅಂತ ನೆಸರಿಕ್ಕಿ ಮುದ್ದೆ ಮಾಡಿದೆ. ಮುದ್ದೆ ಮಾಡಿ ಎತ್ತಿಕ್ಕಿದೆ. ಮುದ್ದೆ ಮಾಡಿ ಎತ್ತಿಕ್ಕಾದ್ಮೇಲೆ ಇನ್ನೇನು ಮಾಡೋದು ಅಂತ ಸುಮ್ಮನೆ ಕೂತಿದ್ದೆ. ಅಷ್ಟರಲ್ಲಿ ಮನೇಲಿ ಅಮ್ಮ ಬಂದರು. ಮತ್ತು ಎಲ್ಲ ಟಿ ವಿ ನೋಡ್ತಾಯಿದ್ವಿ. ಟಿ ವಿ ನೋಡ್ಬಿಟ್ಟು ಅಮ್ಮ ನಾಳೆಗೆ ಹೂವು ಕಟ್ತಿದ್ರು. ಇಷ್ಟೇ ವಿಷಯ. ಬಾಯ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.